ನಗರಾಭಿವೃದ್ಧಿ ಸಚಿವ ಯತೀಂದ್ರ ವಿರುದ್ಧ ದೂರನ್ನ ನೀಡಲಾಗಿದೆ. ಖಾತೆ ಬದಲಾಯಿಸುವಂತೆ ಸಿಎಂಗೆನೇ ದೂರನ್ನ ನೀಡಲಾಗಿದೆ. ನೈಜ ಹೋರಾಟಗಾರರ ವೇದಿಕೆಯಿಂದ ಈ ದೂರನ್ನ ನೀಡಲಾಗಿದೆ. ಯತೀಂದ್ರ ಅವರ ತಂದೆ ತಾಯಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಈ ಹಿಂದೆ ಮುಡಾ ಸೈಟ್ ಹಗರಣ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲವನ್ನೇ ಸೃಷ್ಟಿ ಮಾಡಿತ್ತು. ಅಲ್ಲೋಲ ಕಲ್ಲೋಲವನ್ನ ಈ ಹಗರಣದಲ್ಲಿ ಅವರ ತಂದೆ ತಾಯಿ ಆರೋಪಿತರಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟಲ್ಲಿ ಕೇಸ್ ಇನ್ನೂ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಯತೀಂದ್ರ ಅವರಿಗೆ ಬದಲಿ ಖಾತೆ ನೀಡಬೇಕು ಅಂತ ಹೇಳಿ ಸಿಎಂಗೆ ಮನವಿ ಮಾಡಲಾಗಿದೆ. ಯತೀಂದ್ರ ಅವರೇ ಆ ಖಾತೆಯಲ್ಲಿ ನಗರಾಭಿವೃದ್ಧಿ ಖಾತೆಯಲ್ಲಿ ಮುಂದುವರೆದರೆ ಸಂಘರ್ಷ ಆಗುತ್ತೆ. ಸ್ವಹಿತಾಸಕ್ತಿಯ ಸಂಘರ್ಷ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ತಡಿಬೇಕು ಅಂತಂದ್ರೆ ಅವರಿಗೆ ಬೇರೆ ಖಾತೆ ಕೊಡಿ, ಇಲ್ಲ ಅಂತಂದ್ರೆ ನ್ಯಾಯ ಮರೀಚಿಕೆ ಆಗುವಂತ ಸಾಧ್ಯತೆ ಇರುತ್ತೆ. ಕೂಡಲೇ ಯತೀಂದ್ರ ಅವರ ಖಾತೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗಿದೆ. ಈ ಮುಡಾ ಸೈಟ್ ಹಗರಣ ಸಿದ್ದರಾಮಯ್ಯ ಹಾಗೇನೆ ಅವರ ಪತ್ನಿ ಅವರನ್ನ ಒಂಥರ ಬೆಂಬಿಡದಂತೆ ಕಾಡ್ತಾ ಇದೆ. ಸೊ ಹಂಗಾಗಿ ಈಗ ಅವ್ರನ್ನೇ ಈ ಖಾತೆಯಲ್ಲಿ ಮುಂದುವರೆಸಿದ್ರೆ ನ್ಯಾಯ ಸಿಗಲ್ಲ. ಹಂಗಾಗಿ ಕೂಡಲೇ ಯತೀಂದ್ರ ಅವರ ಖಾತೆಯನ್ನ ಚೇಂಜ್ ಮಾಡಿ ಅಂತೇಳಿ ಒತ್ತಾಯ ಕೇಳಿ ಬಂದಿದೆ. ಜೊತೆಗೆ ಸಿಎಂಗೂ ಕೂಡ ಈ ಬಗ್ಗೆ ನೈಜ ಹೋರಾಟಗಾರರ ವೇದಿಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಈ ಕೂಡಲೇ ಯತೀಂದ್ರ ಅವ್ರಿಗೆ ಬೇರೆ ಖಾತೆಯನ್ನ ನೀಡಬೇಕು. ಅವರು ಸಚಿವರಾಗೋದಕ್ಕೆ ಏನು ಇಲ್ಲಿ ಖ್ಯಾತೆ ಇಲ್ಲ, ಆದ್ರೆ ಆ ಖಾತೆ ಬೇಡ, ಖಾತೆ ಬದಲಾವಣೆ ಮಾಡಿಕೊಡಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅದರಲ್ಲೂ ಅವ್ರ ತಂದೆ ತಾಯಿ ಮೇಲೇನೆ ಈ ಮುಡಾ ಸೈಟ್ ನಲ್ಲಿ ಅಕ್ರಮ ನಡೆದಿರುವಂತಹ ಆರೋಪ ಕೇಳಿ ಬಂದಿರೋದ್ರಿಂದ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇನ್ನು ಈ ದೂರಿನ ಬಗ್ಗೆ ಸಚಿವ ಯತೀಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಕೇಸ್ಗಳಿವೆ ಅಂತ ಹೇಳಿಲ್ಲ, ಯಾಕೆ ದೂರು ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ನನ್ನ ತಂದೆ ತಾಯಿ ಮೇಲೆ ಈ ಹಿಂದೆ ದೂರು ದಾಖಲಾಗಿತ್ತು, ಆದ್ರೆ ನನ್ನ ಮೇಲೇನು ಅವರು ದೂರನ್ನ ಕೊಟ್ಟಿಲ್ಲ. ನನ್ನ ತಂದೆ ತಾಯಿ ಮೇಲೆ ದೂರು ದಾಖಲಾಗಿತ್ತು, ಲೋಕಾಯುಕ್ತ ತನಿಖೆ ನಡೆದು ವರದಿ ಕೂಡ ಬಂದಿತ್ತು. ಈಗ ಮತ್ತೆ ಅಪೀಲ್ ಹೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ತನಿಖೆ ಮುಗಿದ ಮೇಲೆ ಹಸ್ತಕ್ಷೇಪ ಎಲ್ಲ ಅಸಾಧ್ಯ, ಹೀಗಾಗಿ ಖಾತೆ ಬದಲಾಯಿಸುವಂತ ಅಗತ್ಯತೆ ಈಗ ಇಲ್ಲ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಲೋಕಾಯುಕ್ತ ವರದಿ ಬಂದ್ಬಿಟ್ಟಿದೆ, ಈಗ ಹಸ್ತಕ್ಷೇಪ ಎಲ್ಲ ಮಾಡಕ್ ಸಾಧ್ಯ ಇಲ್ಲ, ಹಂಗಾಗಿ ಖಾತೆ ಬದಲಾವಣೆಯ ಅವಶ್ಯಕತೆನೂ ಈಗಿಲ್ಲ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ದೂರು ನನ್ನ ಮೇಲೆ ಏನಿಲ್ಲ. ಮೂಢ ಹಗರಣ ಆಗಿದ್ದು ಕೇಸು ಹಾಕಿದ್ದು ತಂದೆಯವ್ರ ಮೇಲೆ, ನನ್ನ ತಾಯಿಯವ್ರ ಮೇಲೆ ಮತ್ತೆ ನಮ್ಮ ಕುಟುಂಬದವ್ರ ಮೇಲೆ ಹಾಕಿದ್ರು. ಆದರೆ ಈಗಾಗಲೇ ಅದಕ್ಕೆ ಏನು ತನಿಖೆ ನಡಿಬೇಕಾಗಿತ್ತು ಲೋಕಾಯುಕ್ತದವರಿಂದ, ಆ ತನಿಖೆ ನಡೆದು ಅವರಿಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಜನಪ್ರತಿನಿಧಿ ಕೋರ್ಟಲ್ಲಿ ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಕೊಂಡಾಗಿದೆ, ಬೀಪ್ ರಿಪೋರ್ಟು ಆಗಿದೆ. ಸೊ ಹಾಗಾಗಿ ತನಿಖೆ ಎಲ್ಲ ಮುಗ್ದಿರೋದ್ರಿಂದ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದ್ರೊಳಗೆ ಇರೋದಿಲ್ಲ. ಮತ್ತೆ ತನಿಖೆ ಮುಗಿದು ಲೋಕಾಯುಕ್ತ ವರದಿ ಆದರೂ ಕೂಡ ಈಗ ಮತ್ತೆ ಅವರು ಮೇಲ್ಗಡೆ ಅಪೀಲ್ಗೆ ಹೋಗಿದ್ದಾರೆ. ಸೊ ತನಿಖೆ ಮುಗ್ದಿದ್ರಿಂದ ನಾವು ಯಾವುದೇ ಹಸ್ತಕ್ಷೇಪ ಮಾಡುವಂತಹ ಪ್ರಸಂಗನೂ ಇರೋದಿಲ್ಲ. ಸೊ ಹಾಗೆ ಕಾನ್ಫ್ಲಿಕ್ಟ್ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಮಾಡೋ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಸಾರ್ವಜನಿಕ ಜೀವನದ ಮೇಲೆ ಹಾಗೆ ಎಲ್ಲರೂ ಕೂಡ ಹಲವಾರು ಕಡೆಯಿಂದ ಟೀಕೆ ಬರುತ್ತೆ. ಸೊ ಎಲ್ಲಾನು ಎದುರಿಸಬೇಕು. ಅವರು ಆರೋಪ ಮಾಡ್ತಿರೋದು ನನ್ನ ಮೇಲಲ್ಲ, ಹಿಂದೆ ತಂದೆಯವ್ರ ಮೇಲೆ ಆರೋಪ ಬಂದಿರೋದಕ್ಕೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಚೇಂಜ್ ಮಾಡಿ ಅಂತ ಕೇಳಿದ್ರು. ಬಟ್ ನಾನು ಈಗಾಗಲೇ ಹೇಳಿದಾಗಲೇ ತನಿಖೆ ಮುಗಿದಿದೆ. ತನಿಖೆ ಮೇಲೆ ನಾವು ಹಸ್ತಕ್ಷೇಪ ಮಾಡೋದಾಗ್ಲಿ, ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ, ಪ್ರಭಾವ ಬೀರೋದಾಗ್ಲಿ ಪ್ರಸಂಗನೇ ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಖಾತೆ ಬದಲಾವಣೆ ಮಾಡೋ ಅಗತ್ಯ ಇಲ್ಲ ಅಂತ ನಾನು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಯತೀಂದ್ರ ಅವರ ವಿಷಯದಲ್ಲಿ ಈ ಖಾತೆ ಬದಲಾವಣೆ ಮಾಡುವಂತೆ ಪಟ್ಟನ್ನು ಹಿಡಿದಿರೋದು ಯಾರು? ಈ ಬಗ್ಗೆ ಸಿಎಂಗೀಗ ಒಂದು ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಕಡೆಯಿಂದ ಇದಕ್ಕೆ ಏನ್ ರಿಯಾಕ್ಷನ್ ಬಂದಿದೆ, ಮತ್ತೆ ಯತೀಂದ್ರ ಅವರು ಸ್ಪಷ್ಟನೆ ಏನಿದಕ್ಕೆ? ಶರ್ಮಿತಾ, ಬಹಳ ಮುಖ್ಯವಾಗಿ ಮಳೆ ನಿಂತರೂ ಮರದಲ್ಲಿ ನಿಲ್ಲಲ್ಲ ಅನ್ನುವಂತೆ ಇದೀಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ. ಇದಾದರೂ ಕೂಡ ಎಲ್ಲೋ ಒಂದು ಕಡೆಯಾಗಿ ಇದೀಗ ಅವರ ಪುತ್ರ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದ ಒಂದು ಸುಳಿ ಸುತ್ತಕೊಳ್ಳುತ್ತಾ ಅವರ ಒಂದು ಖಾತೆಗೆ ಕುತ್ತು ತರುತ್ತಾ ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ನೈಜ ಹೋರಾಟಗಾರರ ವೇದಿಕೆಯಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೂರು ಕೂಡ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ವಿರುದ್ಧ ಏನು ಮೂಡ ನಿವೇಶನ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರ ನಡುವೆ ಸಂಘರ್ಷವೂ ಕೂಡ ನಡೀತಾ ಇದೆ. ಈ ಹಂತದಲ್ಲಿ ಏನು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ ಇದೀಗ ಒಂದು ರೀತಿ ಒಂದು ಆತಂಕವೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಗರಾಭಿವೃದ್ಧಿ ಇಲಾಖೆಯ ಅಧೀನಕ್ಕೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಒಳಪಡುತ್ತೆ. ಅಂದರೆ ಈಗಿನ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ, ಇಂದಿನ ಮೂಡ, ಅದು ಈಗ ಒಳಪಡೋದ್ರಿಂದ ಎಲ್ಲ ಒಂದು ಕಡೆಯಾಗಿ ಏನು ತನಿಖೆಯ ಮೇಲೆ ಇವರ ಅಧಿಕಾರ ಪ್ರಭಾವ ಬೀರ್ಬೋದು. ಈ ನಿಷ್ಪಕ್ಷಪಾತ ತನಿಖೆ, ಮತ್ತೊಂದು ಕಡೆಯಾಗಿ ಪಾರದರ್ಶಕವಾದಂಥ ಒಂದು ಆಡಳಿತ ನಡೆಸುವಂಥ ಒಂದು ದೃಷ್ಟಿಯಿಂದ
ಅವ್ರಿಗೆ ಏನು ಖಾತೆಯನ್ನು ಬದಲಾವಣೆಯನ್ನು ಮಾಡಿಕೊಡಿ, ಖಾತೆಯನ್ನು ಬದಲಾಯಿಸಿ. ಇಲ್ಲದೆ ಇದ್ರೆ ಅದು ಬೇರೆದ್ದೇ ಸಂದೇಶ ರವಾನೆ ಆಗುತ್ತೆ. ಮತ್ತೊಂದು ಕಡೆ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಎಚ್.ಎಂ. ವೆಂಕಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ. ವೆಂಕಟೇಶ್ ಅವರೀಗ ನೈಜ ಹೋರಾಟಗಾರರ ವೇದಿಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನ ಬರೆದು ಒಂದು ಆಗ್ರಹವನ್ನ ಮಾಡಿದೆ. ಅಂದ್ರೆ ಯತೀಂದ್ರ ಅವರಿಗೆ ಆ ಖಾತೆ ಬೇಡ, ಬೇರೆ ಖಾತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಆಗ್ರಹಗಳು ಏನೇನು, ಅನುಮಾನಗಳು ಏನು, ಅಂದ್ರೆ ಅದೇ ಖಾತೆಯಲ್ಲಿ ಮುಂದುವರೆದ್ರೆ ಏನಾಗುತ್ತೆ ಅನ್ನೋ ಅನುಮಾನ? ಈಗ ನೋಡಿ, ಕಾನ್ಫ್ಲಿಕ್ಟ್ ಇಂಟ್ರೆಸ್ಟ್ ಬಂದ್ಬಿಡ್ತಿದ್ರಲ್ಲಿ. ಯಾಕೆಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಮುಖ್ಯಸ್ಥರು ಡಾಕ್ಟರ್ ಯತೀಂದ್ರ ಅವರು. ಹೌದು. ಸೊ ಹೀಗಾಗಿ ಆ ಬದಲಿ ನಿವೇಶನದ ಆರೋಪಿಗಳ ಸ್ಥಾನದಲ್ಲಿ ಅವರ ತಂದೆ ತಾಯಿನೇ ಇದ್ದಾರೆ. ಅದು ನ್ಯಾಯಾಲಯದಲ್ಲಿ ಮತ್ತೆ ಇಡಿನಲ್ಲೆಲ್ಲ ತನಿಖೆಯಲ್ಲಿ ಇರೋದ್ರಿಂದ ನಮ್ಮ ಒಂದು ಮನವಿ ಏನು ಅಂದ್ರೆ, ಡಾಕ್ಟರ್ ಯತೀಂದ್ರ ಅವ್ರಿಗೆ ಬೇರೆ ಯಾವ್ದಾದ್ರು ಖಾತೆ ಕೊಡ್ಬಹುದು. ನನ್ಗನ್ಸ್ದಂಗೆ ಅವ್ರಿಗೆ ವೈದ್ಯಕೀಯ ಶಿಕ್ಷಣ ಅಥವಾ ಹೆಲ್ತ್ ಕೊಡ್ತಾರೆ ಅನ್ಕೊಂಡಿದ್ವಿ, ಆದ್ರೆ ಅವರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ. ಸೊ ಅವರಿಗೂ ಕೂಡ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡ ಇಲ್ಲದೆ ಆ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಸಾಧ್ಯ ಆಗುತ್ತೆ. ಯಾಕಂದ್ರೆ ಅವ್ರ ತಂದೆ ತಾಯಿ ಆರೋಪಿತ ಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಆದ್ರಿಂದ ನಿಷ್ಪಕ್ಷಪಾತವಾದಂತ ಒಂದು ತನಿಖೆಗೆ ಸಹಕಾರ ಆಗ್ಬೇಕು ಅಂದ್ರೆ ಯತೀಂದ್ರ ಅವರನ್ನ ನಗರಾಭಿವೃದ್ಧಿ ಇಲಾಖೆ ಖಾತೆಯಿಂದ ಬೇರೆ ಯಾವ್ದಾದ್ರು ಖಾತೆ ಕೊಡ್ಲಿ ಅವರಿಗೆ. ಈ ಬೇಡಿಕೆ ಮುಂದಿಡ್ತಾ ಇದ್ದಂಗೆ ಯತೀಂದ್ರ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಅಂದ್ರೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ 14 ಸೈಟ್ ವಾಪಸ್ ಕೊಟ್ಟಿದ್ದು ಆಗಿದೆ, ಲೋಕಾಯುಕ್ತ ವರದಿ ಬಂದಿದ್ದು ಆಗಿದೆ. ತನಿಖಾ ಹಂತದಲ್ಲಿ ಏನ್ ಇಲ್ವಲ್ಲ, ಮೇಲ್ಮನವಿ ಹಾಕೊಂಡಿದ್ದಾರೆ ಸರಿ, ತನಿಖಾ ಹಂತದಲ್ಲಿ ಇಲ್ಲ, ರಿಪೋರ್ಟ್ ಬಂದಿದೆ, ಈ ಹಂತದಲ್ಲಿ ನಾನೇನ್ ಹಸ್ತಕ್ಷೇಪ ಮಾಡಕ್ ಸಾಧ್ಯ ಇದೆ ಅಂತ ಅವ್ರು ಕೇಳ್ತಿದ್ದಾರೆ. ಈಗ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ, ಇಡಿನಲ್ಲಿ ಇದೆ ಅಂತ ನಮಗ್ ಮಾಹಿತಿ ಇದೆ. ಅದ್ರ ಮಧ್ಯ ನೋಡಿ, ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿರೋರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ಹಿಂದೆ ವಿರೋಧ ಪಕ್ಷದ ಈಗಿನ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸೈಟ್ ಅನ್ನು ಹಿಂದೆ ಕೊಟ್ಟಿದ್ರು. ಈ ರೀತಿ ಮಾಡ್ತಾ ಹೋದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ನಾವ್ ಯಾರನ್ನ ನಂಬಬೇಕು ಜನರು? ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಸರ್ ಅವರು ಪಾರದರ್ಶಕವಾದ ಒಂದು ಆಡಳಿತ ಕೊಡ್ತೀನಿ, ಜನರಿಗೆ ಯಾವುದೇ ಅನುಮಾನ ಬರಬಾರ್ದು ಅನ್ನಂಗಿದ್ರೆ ಸಣ್ಣ ಕೆಲಸ ಇದೊಂದು, ಯತೀಂದ್ರ ಅವರಂತ ಬೇರೆ ಖಾತೆ ಕೊಟ್ಬಿಡೋದು, ಈ ಖಾತೆ ಬೇರೆ ಯಾರಿಗಾರು ವಹಿಸೋದು, ಅಲ್ಲಿಗೆ ಸರಿ ಹೋಗುತ್ತಲ್ಲ. ನಾವು ಮತ್ತೇನ್ ಪ್ರಶ್ನೆ ಮಾಡ್ತಾ ಇಲ್ವಲ್ಲ ಅವ್ರನ್ನ. ಖಾತೆ ಬದಲಾವಣೆ ಜೊತೆಗೆ ಹಸ್ತಕ್ಷೇಪ ಅನ್ನೋದು ನಿಮ್ಮ ಆರೋಪ. ಯಾವ ತರದ ಹಸ್ತಕ್ಷೇಪ? ಅಂದ್ರೆ ಒತ್ತಡದಲ್ಲಿ ಇವರು ಕೆಲಸ ಮಾಡ್ತಾರೆ ಹೇಳಿ. ಅಲ್ಲಲ್ಲ, ಹಿತಾಸಕ್ತಿಯ ಸಂಘರ್ಷ ಅಂತಾರೆ ಕನ್ನಡದಲ್ಲಿ ಅದನ್ನ. ಯಾವುದೇ ಒಬ್ಬ ಇಲಾಖೆಯ ಮುಖ್ಯಸ್ಥರು, ಅವರ ಕುಟುಂಬದ ಮುಖ್ಯಸ್ಥರು ಅದೇ ಇಲಾಖೆಯಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾಗ ಅದು ಹಿತಾಸಕ್ತಿಯ ಸಂಘರ್ಷ ಅಲ್ಲದೆ ಮತ್ತಿನ್ನೇನು? ಓಕೆ, ಈಗ ನೋಡೋಣ ಡಿ.ಕೆ. ಶಿವಕುಮಾರ್ ಅವರು ಏನ್ ನಿರ್ಧಾರ ಕೈಗೊಳ್ತಾರೆ. ಅಗತ್ಯತೆನೇ ಇಲ್ಲ ಖಾತೆ ಬದಲಾವಣೆದು ಅಂತ ಯತೀಂದ್ರ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಮನವಿಯನ್ನು ನೀವು ಕೊಟ್ಟಿದ್ದೀರಾ, ಮುಂದೆ ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ವೆಂಕಟೇಶ್ ಅವರೇ.